Guys, trust me, this is not AI. This is Netravati peak. ಬಟ್ ಕೆಲವೊಬ್ರು ಬೋಳಿ ಮಕ್ಕಳು ಇರ್ತಾರೆ ಮ್ಯಾನೇಜರ್ಗಳು. ಇವಾಗ ಒಂದು ಗೋಲ್ಡ್ ಚೈನ್ ಸಲ ಕೊಡ್ತೀರಾ ಅಂದ್ರೆ ಕೊಡ್ತೀರಾ? ಕೊಡಿ. ಓಕೆ ಆಯ್ತು ಮೇಡಮ್, ಸ್ವಲ್ಪ ನೀರು ತುಂಬಿಕೊಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಹಲೋ ಹಲೋ ಹಾಯ್ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಹೆಂಗಿದ್ದೀರಾ ಎಲ್ರು? ಸೊ ದಿಸ್ ಇಸ್ ಯುವರ್ ನ್ಯೂ ವ್ಲಾಗರ್ ಸೌಮ್ಯ ಗೌಡ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಹೊಸಬ್ರನ್ನ ಬೆಳೆಸಿ. ನಾನು ಚಾನಲ್ ಇಂದ ಸುಮ್ಮನೆ ಬರ್ತಾ ಹೇಳು, ಚಾನಲ್ ಇಂದ ಸುಮ್ಮನೆ ಬರ್ತಾ ಹೇಳು. ಗೈಸ್ ಆಕ್ಚುಲಿ ನಮಗೂ ರೀಲ್ಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಟ್ರೆಕ್ಕಿಂಗ್ ವಿಡಿಯೋಸ್ ನೋಡಿ ನೋಡಿ ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು, ನಾವು ಹೋಗ್ಬೇಕಲ್ಲ ಅಂತ. ಸೊ ಇವತ್ತು ಏನೂ ಇಲ್ಲ ಫ್ರೆಂಡ್ಸ್, ಜಾಸ್ತಿ ಮೋಟಿವೇಟ್ ಮಾಡ್ತಾರೆ. ಬೆಳಗ್ಗೆ ಒಂದು 90 ಕುಡ್ಕೊಂಡು ಮಲ್ಕೋತೀರಿ ಅನ್ನಪ್ಪ, ಪ್ರಕೃತಿ ಸೌಂದರ್ಯ ಸೈಬ್ ಅಂತ ಕರ್ಕೊಂಡು ಬಂದಿರೋರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಬೆಳಗ್ಗೆ ಒಂದು 90 ಕುಡ್ಕೊಂಡು ಮಲ್ಕೋತೀರಿ ಅನ್ನಪ್ಪ. ಒಂದು ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಗೈಸ್ ನೋಡಿ, ಫ್ರೀ ಆಗಿ ಮನೇಲಿ ಇರೋದು ದುಡ್ಡು ಕೊಟ್ಬಿಟ್ಟು ಬಂದವ್ರೆ ಕಾಲ್ ನೋವು ಮಾಡ್ಕೊಳಕ್ಕೆ. ಆದ್ರೆ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಗುರು. ಅಮ್ಮ ನಿನ್ ಕೋಲ್ ಮುಂದೆ ಇಡಮ್ಮ, ನಂಗೆ ಕಾಲ್ ಸೌಂಡ್ ಸಿಗ್ತದೆ. ಗೈಸ್ ಆಕ್ಚುಲಿ ನೈಟ್ ಅಂತೂ ಫುಲ್ಲು ಡ್ಯಾನ್ಸ್ ಮಾಡಿ ಟಯರ್ಡ್ ಆಗ್ಬಿಟ್ಟಿದ್ದಾರೆ ಅಕ್ಕಂದಿರಂತೂ. ನಿಮಗೆ ವಿಡಿಯೋ ಕ್ಲಿಪ್ ಹಾಕ್ತೀನಿ, ಆಮೇಲೆ ನೋಡಿರ ನೀವೇ ಡ್ಯಾನ್ಸ್ನ. ಯಾರನ್ನ ಮಿಸ್ ಮಾಡ್ಕೊಂತ ಇದ್ದಾಗ್ಲೇ ಹೋಮ್ ಸ್ಟೇ ಕೇಳಿದ್ನಲ್ಲ. ಆಕ್ಚುಲಿ ಹೋಮ್ ಸ್ಟೇಲಿ ಇವ್ರನ್ನ ಮಿಸ್ ಮಾಡ್ಕೊತಾ ಇದ್ದು. ನಾನು 4 ಸರಿ ಕೇಳಿದೆ ಎಲ್ಲಿಗೆ ಹೋದ್ರಿ ಇವ್ರು ಅಂತ. ನಾನು ಬ್ರಷ್ ತಂದಿರಲಿಲ್ಲ ಆಕ್ಚುಲಿ. ಬುದ್ಧಿ ಇರೋರ್ಗೆ ಅರ್ಥ ಆಗುತ್ತೆ ಏನಕ್ಕೆ ಕೇಳ್ದ ಅವನು. ಗೈಸ್ ನೋಡಿ ಗೈಸ್, ನಾನು ಅಪಾರ್ಥ ಮಾಡ್ಕೊತಾ ಇದ್ದಾರೆ ನೋಡಿ. ಇವರೇ ನಮ್ಮ ಟ್ರಿಪ್ ಆರ್ಗನೈಸ್ ಮಾಡಿರೋದು, ಹರ್ಷ ಬ್ರೋ ಅಂತ. ಕೊಡ್ತಾ ಇದ್ರೆ ಶಾರ್ಟ್ ವಯಸ್ಸೇನೋ ಮೊಬೈಲ್ ಎಲ್ಲ ಇದೆ ಎಲ್ಲಾರ್ದು ವಯಸ್ಸಲ್ಲ. ಗೈಸ್ ಆ್ಯಕ್ಚುಲಿ ಇದು ನೇತ್ರಾವತಿ, ಕರ್ನಾಟಕದ ಸೆಕೆಂಡ್ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್ಕಿಂಗ್ ಪ್ಲೇಸ್. ನಾನು ರೀಸೆಂಟಾಗಿ ಬಂಡೇಜಿಗೆ ಹೋಗಿದ್ದೆ. ಬಂಡೇಜ್ ತುಂಬಾ ಚೆನ್ನಾಗಿತ್ತು, ನೀವು ವಿಸಿಟ್ ಮಾಡಿ. ಸೊ ಇವಾಗ ಇನ್ನೂ ಬೇಸ್ ಪಾಯಿಂಟ್ ತಲುಪಿಲ್ಲ, ನಾವು ತಲುಪ್ತಾ ಇದೀವಿ ಫ್ರೆಂಡ್ಸ್. ಇವಾಗ ತಲುಪ್ತಾ ಇದ್ದೀವಿ. ಬೇಸ್ ಪಾಯಿಂಟ್ ಹೋಗ್ಬೇಕು. ಸೊ ಸೆಕೆ ಐತೈತೆ ಇವಾಗ ಯಾಕೋ. ಏನೇ ಆಗಲಿ ಫ್ರೆಂಡ್ಸ್, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆ್ಯಕ್ಚುಲಿ ನನಗೆ ತುಂಬ ಸೆಕೆ ಐತೈತೆ. ಅಕ್ಕ ನಿಮಗೂ ಸೆಕೆ ಐತೈತಾ? ಚಳಿ ಆಗ್ತೈತೆ. ಸ್ವೆಟ್ರ್ ಕೊಡ್ಲಾ? ಗೈಸ್ ಇವಾಗ ಆ್ಯಕ್ಚುಲಿ ತುಂಬಾ ಸೆಕೆ ಹೊಡಿತೈತೆ. ಇಷ್ಟು ಈ ಥರ ವೆದರ್ ಇದ್ರೂ ನಮಗೆ ನೋಡಿ ತುಂಬಾ ಸೆಕೆ ಹೊಡಿತೈತೆ. ಹುಷಾರಪ್ಪ, ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ. ಇನ್ನು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಿಲ್ಲ. ಬಾಯ್ ಹಾಯ್ ಬಾಯ್. ಹೇ ಬ್ರೋ, ಕೈಸಾ है ट्रिप? बढ़िया. ಹಾಯ್ ಮೇಡಮ್. ಹೆಲೋ ಹಾಯ್ ಬ್ರೋ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಟೆಂಟ್ ಹಾಕ್ಬಿಟ್ಟವ್ರೆ ಈ ಟೂರಿಸ್ಟ್ ಬಂದವ್ರಿಗೆ ಬೇಗ ಕುತ್ಕೊಳ್ಳೋಕ್ಕೆ. ಎಷ್ಟು ಚಂದ ಇದೆ ನೋಡಿ ಫ್ರೆಂಡ್ಸ್. ಪೊದೆ ಥರ ಮಾಡ್ಬಿಟ್ಟವ್ರೆ ಅಲ್ಲಿ. प्यारी समझ गई. ಕಂಟೆಂಟ್ಗೆ ಬೆಲೆ ಇಲ್ಲ, ಕ್ರಿಂಜ್ಗೆ ಬೆಲೆ ಇರೋದು. ನಿಜ ಅಲ್ವಾ ಗೈಸ್? ನೀವೇನೇ ಎಷ್ಟೇ ಎಫರ್ಟ್ ಆಗಿ ಮಾಡಿದ್ರು ಜನಗಳು ಕೊನೆಗೆ ಇಷ್ಟಪಡೋದು ಕಿಪ್ಪಿ ಕೀರ್ತಿ ಅಂತವ್ರನ್ನೇ. ಏನು ಮಾಡೋಕ್ಕಾಗಲ್ಲ. ನಮ್ಮ ರಾಜ್ಯದಲ್ಲಿ ಅಷ್ಟು ನಿರುದ್ಯೋಗ ಜಾಸ್ತಿ ಇದೆ. ಸೊ ಹಂಗಾಗಿ ಅಂಥವ್ರನ್ನ ಫಾಲೋ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನೀವು ಕೇಳ್ಬೋದು ನನ್ನ ವಿಡಿಯೋ ನೋಡಿದ್ರೆ ನಮಗೇನು ಸಿಗುತ್ತೆ ಅಂತ. ಗೈಸ್ ನೋಡಿ, ಇಲ್ಲಿಂದ ಬಂದು ಟ್ರೆಕ್ ಮಾಡ್ಕೊಂಡು ಹೋಗೋದು ತುಂಬ ಡಿಫಿಕಲ್ಟು. ಅದನ್ನು ನಿಮಗೆ ನಾನು ಫ್ರೀ ಆಫ್ ಕಾಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಇಡ್ಲಿ ತಿನ್ಕೊಂಬಂದಿದ್ದೀವಿ. ಇಡ್ಲಿ ತಿಂದರೆ ಹೊಟ್ಟೆ ತುಂಬಲ್ಲ. ರೈಸ್ ಐಟಮ್ ಏನಾದ್ರು ತಿನ್ಕೊಂಬಂದಿದ್ರೆ ಹೊಟ್ಟೆ ತುಂಬೋದು. ಸೊ ಇಡ್ಲಿಲಿ ಏನೂ ನಹಿ ನೋಡಿ, ಇವ್ರು 2 ಸರಿ ಕಾಫಿ ಕುಡ್ಕೊಂಬಂದವ್ರೆ. ಬ್ರೋ ನಿಮ್ಮ ಹೆಸರು? ಅಶ್ವಥ್ ಅಂತ. ಯಾವೂರು ಬ್ರೋ? ಚಿಕ್ಕಬಳ್ಳಾಪುರ. ಗೈಸ್ ನೋಡಿ, ಇವರು ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ. ನಾನು ಮೈಸೂರಿಂದ ಬಂದಿದ್ದೀನಿ, ಇವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಮೇಡಮ್ ಸ್ವಲ್ಪ ನೀರು ತುಂಬಿಕೊಡಿ. ಗೈಸ್ ಆ್ಯಕ್ಚುಲಿ ನೀರು ಖಾಲಿ ಆಗ್ಬಿಟ್ಟಿತ್ತು, ಸುಸ್ತಾಗ್ಬಿಟ್ಟು
ಇಲ್ಲೊಂದು ಮನೆ ಸಿಕ್ತು ನಮಗೆ. ನೋಡಿ ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿಗೆ ಒಂದು ಮನೆ ಇದೆ ಅಂತಂದರೆ ಇವ್ರಿಗೆ ಯಾವುದೇ ಥರ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಲ್ಲ. ಇವ್ರದೇ ಓನ್ ವೆಹಿಕಲ್ ಇರಬೇಕು. ಇನ್ ಕೇಸ್ ಆ ವೆಹಿಕಲ್ ರಿಪೇರ್ ಆದರೆ ಅದನ್ನು ತಗೊಂಡೋಗ್ಬೇಕಂದ್ರೆ ತುಂಬಾ ಕಷ್ಟ. ನೋಡಿ ಇವ್ರಿಗೆ ಒಂದು ಸುಸಜ್ಜಿತವಾದ ರೋಡ್ ವ್ಯವಸ್ಥೆ ಮಾಡಿಕೊಟ್ರೆ ಇವ್ರಿಗೂ ಒಳ್ಳೆಯದಾಗುತ್ತೆ ಮತ್ತು ಟ್ರೆಕ್ಕರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಂಟಿ. ನೋಡಿ ಇವರು ನಮ್ಮ ಬ್ರೋ, ಇವರು ಹಿಂದೆಗಡೆನೇ ಉಳ್ಕೊಬಿಟ್ಟವ್ರೆ. ಇವ್ರಿಗೆ ಕನ್ನಡ ಕಲಿಸ್ಬೇಕು. ನೋಡಿ ಇವ್ರಿಗೆ ಸ್ವಲ್ಪ ಕನ್ನಡ ಬರುತ್ತೆ. ಈ ಜಸ್ಟ್ ಲರ್ನ್ ಕನ್ನಡ ರೈಟ್ ನಾವು. ಸೊ ಆದಷ್ಟು ಇವ್ರಿಗೆ ಯಾರು ಏನಂದರೆ ಸಾರಿ ನೋಡಿ ನಾವು ಕನ್ನಡದಲ್ಲಿ ಪರ್ಫೆಕ್ಟು, ಇಂಗ್ಲೀಷ್ ಅರ್ಧಂಬರ್ಧ ನಮಗೆ. ಏನಕ್ಕೆ ನಮಗೆ ಮಾತೃಭಾಷೆನೇ ಮುಖ್ಯ. ಸೊ ಹಂಗಾಗಿ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೋಡಿ ನಿಮಗೆ ಮಾತೃಭಾಷೆನಕ್ಕೆ ಪ್ರೊನೌನ್ಸ್ ಮಾಡೋಕ್ಕೆ ಗೊತ್ತಾಯಿಲ್ಲ. ನೋಡಿ ಇವಾಗ ಹೇಳಿದೆ ಕರೆಕ್ಟಾಗಿ. ನಮಗೂ ಹಂಗೇನೆ ಇಂಗ್ಲೀಷ್ ಬರಲ್ಲ ಕಂಫರ್ಟ್ ಆಗಿ. ಸೊ ದಟ್ಸ್ ವೈ ವಿ ಸ್ಪೀಕ್ ವಿತ್ ಕನ್ನಡ. ಗೈಸ್ ದೀಸ್ ಪೀಪಲ್ ಆರ್ ಕಮಿಂಗ್ ಫ್ರಮ್ ಅಮೇರಿಕಾ. ಸೊ ಯು ಜಸ್ಟ್ ಲೀವ್ ಇಟ್, ಡೋಂಟ್ ವರಿ. ಇದು ನಾವು ಟ್ರೆಕ್ಕಿಂಗ್ನ ಚಾರಣ ಅಂತಾರೆ ಗೈಸ್. ಎಲ್ಲಿ ನಾವು 1 to 1st 10th ಕನ್ನಡ ಮೀಡಿಯಮಲ್ಲಿ ಓದಿರೋದು. ನಮಗೆ ಕನ್ನಡ ಫ್ಲೂಯೆಂಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಅಂದ್ರೆ ಕನ್ನಡದಲ್ಲಿ ಏನಂತಾರೆ? ನಿರರ್ಗಳ. ನಿಂತಲ್ಲೇ ಏನೇನು ಹೇಳ್ಬೇಡ, ನಮ್ಗೆ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ. ಗೈಸ್ ನೋಡಿ ನೀವೇ ಕಮೆಂಟ್ ಮಾಡಿ ಫ್ಲೂಯೆಂಟ್ ಅನ್ನೋದಕ್ಕೆ ಏನಂತಾರೆ ಅಂತ. ಗೈಸ್ ನೋಡಿ ಇಲ್ಲೆಲ್ಲ ಬರೋದು ಎಜುಕೇಟೆಡ್ ಪೀಪಲ್ಸೇ, ಬಟ್ ಆದರೂ ಇಲ್ಲಿ ತಂದು ಪ್ಲಾಸ್ಟಿಕ್ ಬಾಟ್ಲನ್ನ ಬಿಸಾಕ್ತಾರೆ. ಅವ್ರಿಗೆ ಕಾಮನ್ ಸೆನ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಯಾವುದಿದು, ವಾಟ್ ಈಸ್ ದಿಸ್? ಡ್ರೈನ್ ಪೌಚ್ ತಗೊಂಡವ್ರೆ ನನ್ನ ಮಕ್ಕಳು. ತಗೊಂಡೋಗಿ ಡಸ್ಟ್ಬಿನ್ಗೆ ಹೋಗೋಕೆ ಕಾಮನ್ ಸೆನ್ಸ್ ಇಲ್ಲ. ಇಲ್ಲಿ ನೋಡಿ ಈ ಶೂಗಳು ನೋಡಿ. ಈ ಜನಗಳು ಇಲ್ಲಿರಬಾರ್ದಾಗಿತ್ತು, ಕಾಡಲ್ಲಿ ಇರಬೇಕಾಗಿತ್ತು. ಕಾಡಲ್ಲಿರೋ ಮನುಷ್ಯರೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಗೈಸ್ ನೋಡಿ ವ್ಯೂ ಮಾತ್ರ ಸಖತ್ತಾಗಿದೆ. ಮನೆಗಳಂತೂ ಇಲ್ಲಿ ಮಧ್ಯೆ ಇದೆ. ಎಷ್ಟೆಷ್ಟು ದೂರದೈತೆ ಮನೆಗಳು. ಇಲ್ಲಿ ಜನಗಳು ತುಂಬಾ ಕಷ್ಟಪಡ್ತಾರೆ. ಗೈಸ್ ನೋಡಿ ಇವ್ರಿಗೆ ವಿಡಿಯೋ ಮಾಡ್ಕೊಡ್ಬೇಕಂತೆ, ಒಂದು ವಿಡಿಯೋ ಮಾಡ್ಕೊಟ್ಬಿಡ್ತೀನಿ ಇದು ಗೈಸ್. ನೀವು ವಾಟರ್ ಫಾಲ್ಸ್ ಕಾಣ್ತು ನಮಗೆ. ಸೊ ನೋಡ್ಬೋದು ನೀವು ಇಲ್ಲಿ. ಈ ವಾಟರ್ ಫಾಲ್ನ ಉಗಮ ಸ್ಥಾನ ನಮ್ಗೆ ಇಲ್ಲಿ ಅಂತ ಗೊತ್ತಿಲ್ಲ. ಭೂಮಿಯಿಂದ ಬರುತ್ತೋ ಇಲ್ಲ ಅಂತಂದರೆ ಮೇಲ್ಗಡೆ ಬರೋ ನೀರು ಇಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಓಕೆ, ಆ ಸ್ಟ್ರೀಮ್ಗೆ ನೀರು ಎಲ್ಲಿಂದ ಬರುತ್ತೆ ಅಂತ ಏನು ಬ್ರೋ? ಆ ನೀರಿನ ಉಗಮ ಸ್ಥಾನ ಯಾವುದು ಅಂತ ನೋಡಿ. ಉಗಮ ಸ್ಥಾನ ಯಾವುದು ಅಂತ ಕೇಳಿದ್ರೆ ಗೊತ್ತಿಲ್ಲ ನಮ್ಗೆ ಹೋಯ್ತವ್ರೆ. ಆ್ಯಕ್ಚುಲಿ ನೀರು ಭೂಮಿಯಿಂದ ಉಕ್ಕಿ ಹರಿಯುತ್ತೆ ಗೈಸ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್ ಎವ್ರಿ ಟ್ರೆಕ್ಕರ್ ಫೀಲ್ ಸೇಮ್, ಬಟ್ ಆದರೆ ನೆಸೆಸಿಟಿ ಇದ್ದೇ ಇರುತ್ತೆ. ಇವಾಗ ಅಲ್ಲಿ ಮೇಲ್ಗಡೆ ಹೋದಾಗ ಊಟ ಯಾರು ಮಾಡ್ಕೊಡ್ತಾರೆ ನಮಗೆ? ಪ್ರಾಣಿಗಳು ಮಾಡ್ಕೊಡ್ತಾವೆ ಊಟನ. ನಾವೇನು ತಿನ್ನೋದಂಗಾದ್ರೆ ನಾವೇನು ಮಣ್ಣು ತಿನ್ನವ? ಗೈಸ್ ಇವರಂತೂ ಒಳ್ಳೆ ಕ್ವಾಟ್ಲೆ ಕೊಡ್ತಾರೆ. ಆ್ಯಕ್ಚುಲಿ ಗೈಸ್ ಏನಂತ ಹೇಳ್ಬೇಕಂತಂದರೆ, ನಮ್ಗೆ ಗೊತ್ತಿರೋರ್ಗೆ ಜೊತೆ ಹೋಗೋದಕ್ಕಿಂತ ಗೊತ್ತಿಲ್ಲವ್ರ ಜೊತೆ ಹೋಗಿ ಅವ್ರ ಜೊತೆ ಬೆರ್ತಾಗಲೇ ನಿಜವಾದ ಜೀವನ. ಏನಂತಂದರೆ ಗೊತ್ತಿರೋರು ನಮಗೆ ಮಗ್ಲಲ್ಲೇ ಚೂರಿ ಇದ್ದಂಗೆ. ಯಾವತ್ತೂ ಕೂಡ ಸಿಂಗಲ್ ಆಗಿ ಬೇರೆಯವ್ರ ಜೊತೆ ಮಾಡಿದಾಗೆ ಸೋಲೋ ಟ್ರಾವೆಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಶಿಪ್ಪಲ್ಲಿ ಎಲ್ಲರೂ ಫ್ರೆಂಡ್ಸು ಅಂತಂದರೆ ಕಷ್ಟಕ್ಕೆ ಯಾವ ನನ್ನ ಮಕ್ಕಳು ಆಗಲ್ಲ. ಎಲ್ಲ ಒಬ್ಬರು ಇಬ್ಬರು ಆಗ್ತಾರೆ ಅಷ್ಟೇ. ಇವಾಗ ನೋಡಿ, ಇವಾಗ ಒಂದು ಗೋಲ್ಡ್ ಚೈನ್ ಸರ ಕೊಡ್ತೀರಾ ಅಂದರೆ ಕೊಡ್ತೀರಾ? ಕೊಡಿ. ಓಕೆ ಆಯಿತು, ಫ್ರೆಂಡಿಗೆ ಕೊಡಿ. ಪಕ್ಕ ಪರವಾಗಿಲ್ಲ, ಇಸ್ಕೊಳ್ಳಿ ಪ್ಲೀಸ್. ಗೈಸ್ ನೋಡಿ ಇದೆಲ್ಲ ಬರೀ ಮಾತುಕಷ್ಟೇ, ಯಾರು ಕೊಡಲ್ಲ. ಆ್ಯಕ್ಚುಲಿ ಇವರು ಶ್ರೀಮಂತರು, ಸೊ ಹಂಗಾಗಿ ಅವರು ಕೊಡ್ತಾ ಇದ್ದಾರೆ. ನಾವು ಬಡವರು, ನಾವು ಕೊಡೋಕ್ಕಾಗಲ್ಲ, ಈಸ್ಕೊತೀವಿ ಬೇಕಾದ್ರೆ. ನಾವು ಕೊಡೋಕ್ಕಾಗಲ್ಲ, ಈಸ್ಕೊತೀವಿ ಬೇಕಾದ್ರೆ.
ಗೈಸ್ ನೋಡಿ ಇವರು IT ಸೆಕ್ಟರ್ ಅವ್ರು, ಇವ್ರಿಗೇನು ಗೈಸ್ ಇವ್ರಿಗೆ ಎಲ್ಲಾದ್ರೂ ಕಿತ್ತು ತಿನ್ನುವ ಬಡತನ ಅಂತ ಇದಾರೆ, ಕೇಳಿದ್ದೀರಾ ಗೈಸ್? ನಾವು BCom ಮಾಡಿ ಮ್ಯಾನೇಜರ್ ಅಂತ ಬೋಳಿ ಮಗ ಇನ್ನೊಬ್ಬ ಇಲ್ಲ ಗೈಸ್. ಪ್ಲೀಸ್ 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 ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನ್ಯಾಯ ಕೊಡ್ಸಿ ಗೈಸ್ ಪ್ಲೀಸ್. ಪಾಪ ನಮ್ಮ ಮ್ಯಾನೇಜರ್ ಒಳ್ಳೆಯವನೇ, ಬಟ್ ಹುಚ್ಚ ನನ್ನ ಮಗ. ಬಿಸಿಲು ಬತ್ತೈತೆ, ಮಳೆ ಬತ್ತಾಯಿಲ್ಲ ನೋಡದ. ಒಟ್ಟಿನಲ್ಲಿ ನಮಗೆ ವ್ಯೂ ಚೆನ್ನಾಗಿ ಕಾಣಿಸಿದ್ರೆ ಸಾಕು, ನಾವು ವ್ಯೂ ನೋಡೋಕ್ಕೆ ಹೋಗ್ತಿರೋದು. ಗೈಸ್ ಒಂದು ಟ್ರಿಪ್ ಅಂದಮೇಲೆ ಮೋಟಿವೇಟ್ ಮಾಡೋರು ಇರ್ತಾರೆ, ಡಿಮೋಟಿವೇಟ್ ಮಾಡೋರು ಇರ್ತಾರೆ. ನಾನು ಮೋಟಿವೇಟ್ ಅಷ್ಟೇ ಆಗೋದು. ಅವ್ರು ಏನೇ ಹೇಳಿದ್ರು ನಾನಂತೂ ಜೋಶಲ್ಲೇ ಇರೋದು. ಇದ್ರೆ ನೆಮ್ಮದಿಯಾಗಿರ್ಬೇಕಷ್ಟೇ. ನೋಡ್ಬೋದು ನೀವು ನೇಚರ್ ಎಷ್ಟು ಸಕ್ಕತ್ತಾಗಿದೆ ಅಂತ ನೋಡ್ಬೋದು. ನೋಡಿ ಮೇಲ್ಗಡೆ ಆ್ಯಕ್ಚುಲಿ ಮಮ್ಮ ಜಾಗ್ರತ. ಈ ಪ್ರಕೃತಿ ಸೌಂದರ್ಯನ ವರ್ಣಿಸೋಕ್ಕೆ ಪದಗಳೇ ಸಾಲಲ್ಲ ಗೈಸ್, ಅಷ್ಟು ಸುಂದರವಾಗಿ ರಮಣೀಯವಾಗಿದೆ ಗೈಸ್ ನೇತ್ರಾವತಿ ಪೀಕು. ಅದಕ್ಕೆ ಬೇಜಾರಾದಾಗ ನಿಮಗೆ ಖುಷಿ ಸಿಗಬೇಕು ಅಂದರೆ ಪ್ಲೀಸ್ ಕಮ್ ನೇತ್ರಾವತಿ ಟ್ರೆಕ್. ಆ್ಯಕ್ಚುಲಿ ಇವಾಗ ಒಂದು ಜಲಪಾತ ಸಿಗುತ್ತೆ ಅಂತ ಅನಿಸುತ್ತೆ, ಕೇಳಿಸ್ತಾ ಇರ್ಬೋದು ಸೌಂಡು ನಿಮಗೆ ಅನಿಸುತ್ತೆ. ನೋಡಿ ಕೇಳಿಸ್ಕೊಳ್ಳಿ ಸೌಂಡು ಎಷ್ಟು ಸಖತ್ತಾಗಿದೆ ಅಂತ. ಒಂದು 2 to 3 ಕಿಲೋಮೀಟರ್ ಟ್ರೆಕ್ಕು, ಇದು ತುಂಬಾ ಕಷ್ಟ. ಅದಾದಮೇಲೆ 2 ಕಿಲೋಮೀಟ್ರು ನಾರ್ಮಲಾಗಿ ಇರುತ್ತೆ. ಸೊ ನನಗೆ ಒಂದು ಡೌಟ್ ಏನಿತ್ತು ಅಂತಂದರೆ, ಈ ನೀರು ಮಳೆ ಹೋಗಿದವರು ಇಲ್ಲಿಂದ ಬರುತ್ತೆ ಅಂತ ಒಂದು ಡೌಟ್ ಇತ್ತು. ಆಮೇಲೆ ನನಗೆ ಹೇಳಿದ್ರು ಭೂಮಿಯಿಂದ ಉಕ್ಕಿ ಹರಿಯುತ್ತೆ ಅಂತ. ಸೊ ದೆನ್ ಐ ರಿಯಲೈಸ್ ಓಕೆ ಅಂತ. ಗೈಸ್ ನಾವು ಇವಾಗ 2 ಫಾಲ್ಸ್ ನೋಡಿದ್ದೀವಿ, ಇದು 3ನೇ ಫಾಲ್ಸು. ಸೊ ಇದನ್ನು ದಾಟಿದ್ರೆ ನಮ್ಗೆ ಇನ್ನೊಂದು ಕಿಲೋಮೀಟ್ರಿಗೆ ನಾವು ನೇತ್ರಾವತಿ ಪೀಕ್ನ ರೀಚ್ ಮಾಡ್ತೀವಿ ಗೈಸ್. ಸೊ ನನಗೇನೋ ಇದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತು, ಯಾಕಂತಂದರೆ ಇದು ನಾನು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಈಸಿ ಇದೆ ಅಂತ ಅಂದ್ಕೊಂಡಿದ್ದೆ. ಸೊ ಇದು ತುಂಬಾ ಡಿಫಿಕಲ್ಟ್ ಇದೆ, ಅಂದರೆ ಅಷ್ಟೊಂದು ಡಿಫಿಕಲ್ಟ್ ಏನು ಅಂತಿಲ್ಲ. ಸೊ ಒಂದು ಲೆವೆಲ್ಗೆ ಡಿಫಿಕಲ್ಟ್ ಇದೆ ಗೈಸ್. ಮತ್ತು ನೀವು ಬರಬೇಕಾದ್ರೆ ಟ್ರೆಕ್ಕಿಂಗ್ಗೆ ಹಂಗೆ ಮುಂದೆ ಹೋಗ್ಬೇಡಿ, ಬ್ಯಾಕ್ ಸೈಡು ನೋಡಿ, ಯಾಕಂದರೆ ಇಂಥ ವ್ಯೂ ಇರುತ್ತೆ ನಿಮಗೆ. ನೋಡಿ ಇವಾಗ ನಮಗೆ 3ನೇ ವಾಟರ್ ಫಾಲ್ ಸಿಕ್ಕಿದೆ, ನೋಡ್ಬೋದು ನೀವು ಇಲ್ಲಿ. ಇದನ್ನು ಒಂದು ಇದಿದೆ, ದಾರ ಕಟ್ಟಿದ್ದಾರೆ ಇಲ್ಲಿಗೆ, ಈ ದಾರಾನ ಇಟ್ಕೊಂಡು ಕ್ರಾಸ್ ಮಾಡಬೇಕು. ಸೊ ನೋಡ್ಬೋದು ನೀವು ಇಲ್ಲಿ ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ. ದೆನ್ ಇವಾಗ ಇನ್ನೊಂದು ಕಿಲೋಮೀಟ್ರ್ ರೀಚ್ ಆದರೆ ನಮಗೆ ಮೇ ಬಿ ಸಿಗ್ಬೋದು ವ್ಯೂ ಪಾಯಿಂಟು ಅಂತ ಅನ್ಕೋತೀನಿ ಗೈಸ್. ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಅಲ್ಲ ನಂದು ಯಾಕೋ ಫುಲ್ ಇದಾಗ್ತಿದೆಯಲ್ಲ. ಗೈಸ್ ನಾನು ಫೈನಲ್ ಆಗಿ ಇವಾಗ ನೇತ್ರಾವತಿ ಪೀಕ್ಗೆ ರೀಚ್ ಆಗಿದ್ದೀನಿ, ನೀವು ನೋಡ್ಬೋದು. ಇವಾಗ ಮೊದಲು ಬಿಸಿಲಿತ್ತು, ಇವಾಗ ಸ್ವಲ್ಪ ಹನಿ ಇರ್ತಾ ಇದೆ. ಸೊ ಕ್ರೌಡ್ ನೋಡ್ಬೋದು ನೀವೇ. ಸೊ ಇವಾಗ ಅಂದರೆ ಫ್ರೈಡೇ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಇದೆ. ಸೊ ವೀಕ್ ಡೇಸಲ್ಲಿ ನಾರ್ಮಲಾಗಿ ಅಷ್ಟು ಕ್ರೌಡ್ ಏನಿರಲ್ಲ ಗೈಸ್. ಸೊ ಬ್ಯೂಟಿ ಮಾತ್ರ ಸಖತ್ತಾಗಿದೆ. ಸೊ ನೋಡ್ಬೋದು ನೀವು ಇಲ್ಲಿ, ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಮಳೆ ಬರ್ತೈತೆ, ಸೊ ಹಂಗಾಗಿ ವೆದರು ಸ್ವಲ್ಪ ಕ್ಲೌಡ್ ಆಗ್ಬಿಟ್ಟಿದೆ. ಸೊ ಇವಾಗ ನನಗೆ ಹೊಟ್ಟೆ ಹಸ್ಬಿಟ್ಟಿದೆ, ಊಟ ಮಾಡಬೇಕು ಗೈಸ್. ಟ್ರಸ್ಟ್ ಮೀ, ದಿಸ್ ಇಸ್ ನಾಟ್ AI, ದಿಸ್ ನೇತ್ರಾವತಿ ಪೀಕ್. ಗೈಸ್ ಇವಾಗ ನಾನು ಬ್ಯಾಗಲ್ಲಿ ತಂದಿರೋ ಅಂತ ಊಟ ಮಾಡಬೇಕು. ಇವಾಗ ಹೊಟ್ಟೆ ಹಸ್ಬಿಟ್ಟಿದೆ ಸಖತ್ತು. ಸೊ ಟ್ರೆಕ್ಕಿಂಗ್ ಇವಾಗ ಮುಗಿಸಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕಾಯ್ತಲ್ಲ ನನಗೆ, ಇಲ್ಲಿ ಫುಲ್ ಹೊಟ್ಟೆ ಹಸಿದೈತೆ. ಸೊ ಊಟ ಮಾಡೋದೇ ಬನ್ನಿ ಇವಾಗ. ಈ ಟೈಮಲ್ಲಿ ಏನೋ ತಿಂದಿದ್ರು ನಮಗೆ ಅಮೃತ ಇದ್ದಂಗೆ. ಸೊ ಇದೇನು ಚೆನ್ನಾಗಂತ ಏನೋ ಸಖತ್ತಾಗಿದೆ, ಕುಡಿಯೋಗಿದೆ. ಸೊ ನಿಮಗೆ ಇದನ್ನು ತಿಂದ್ಬಿಟ್ಟು ಇವಾಗ ಮಳೆ ಬರ್ತೈತೆ, ವ್ಯೂನ ಆಮೇಲೆ ತೋರಿಸ್ತೀನಿ ಗೈಸ್.
ರೀಸೆಂಟ್ ಆಗಿ ವೈರಲ್ ಆಗ್ತಿದೆ